ಘನವೆತ್ತ ರಾಜ್ಯಪಾಲರು ಸಂಕ್ಷಿಪ್ತವಾಗಿ ಓದಿ ಹೊರಗಡೆ ಬರಬೇಕಾದ್ರೆ ಒಂದು ವೇಳೆ ಮಾರ್ಷಲ್ಗಳಿಲ್ಲೇ ಇದ್ರೆ ಹೊಡೆದೇ ಬಿಡ್ತಾ ಇದ್ರು ಬಿ.ಕೆ. ಹರಿಪ್ರಸಾದ್. ಈಗ ಸಿದ್ದರಾಮಯ್ಯನವ್ರನ್ನ ಓಲೈಸಿಕೊಳ್ಳೋ ಮುಖಾಂತರವಾಗಿ ದುರ್ನಡತೆಯನ್ನ ದುಂಡಾವರ್ತನೆಯನ್ನ ಸದನದಲ್ಲಿ ತೋರಿದ್ದಾರೆ. ಇನ್ನ ಪುಂಡ ಪೋಖರಿಗಳ ತರ ವರ್ತಿಸ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. 2,000 ಕೋಟಿ ಕೊಡೋದಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರೇ ಸರ್ಕಾರಿ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ. ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವತ್ ತೊಲಗೋಗುತ್ತೋ, ಸಿದ್ದರಾಮಯ್ಯನವ್ರು ಯಾವತ್ ತೊಲಗೋಗ್ತಾರ ಅಂತ ಕಾಯ್ತಾ ಇದಾರೆ. ಆದ್ರೆ ಏನು ಮಾಡಕ್ಕಾಗಲ್ಲ. 5 ವರ್ಷ ನಿಮಗೆ ಕೊಟ್ಟಾಗಿದೆ, ಹಲ್ ಕಚ್ಕೊಂಡು ತಡ್ಕೊಳ್ಳೇಬೇಕು. ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ಘನವೆತ್ತ ರಾಜ್ಯಪಾಲರು ಸರ್ಕಾರ ತಯಾರು ಮಾಡಿದಂಥ ಸಿದ್ಧಪಡಿಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧದ ದ್ವೇಷಪೂರಿತ ಭಾಷಣದ 2 ಲೈನನ್ನು ಓದಿ ವಾಡಿಕೆಯಂತೆ ನಡೆದುಕೊಂಡಿದ್ದಾರೆ ಅವರು. ಆದರೆ ಅವರು ಸಂಕ್ಷಿಪ್ತವಾಗಿ ಓದಿ ಹೊರಗಡೆ ಬರಬೇಕಾದ್ರೆ ಬಿ.ಕೆ. ಹರಿಪ್ರಸಾದ್ ಅವರು ಸೇರಿದಂತೆ ಕಾಂಗ್ರೆಸ್ಸಿನ ಶಾಸಕರು ಅವರನ್ನು ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಅವ್ರನ್ನ ಒಂದು ರೀತಿ ಮ್ಯಾನ್ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ಗಳಿಲ್ಲೇ ಇದ್ರೆ ಹೊಡೆದೇ ಬಿಡ್ತಾ ಇದ್ರು ಈ ರೀತಿಯ ವಾತಾವರಣವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವ್ರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡಿ ಅವ್ರ ವಿರುದ್ಧ ತಿರುಗಿ ಬಿದ್ದು ಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಈಗ ಸಿದ್ದರಾಮಯ್ಯನವ್ರನ್ನ ಓಲೈಸಿಕೊಳ್ಳೋ ಮುಖಾಂತರವಾಗಿ ಮಂತ್ರಿ ಸ್ಥಾನ ಸಿಗುತ್ತೇನೋ ಅಂತೇಳಿ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ದುರ್ನಡತೆಯನ್ನ ದುಂಡಾವರ್ತನೆಯನ್ನ ಸದನದಲ್ಲಿ ತೋರಿದ್ದಾರೆ. ಒಂದಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಕೂಡ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನು ಅಲಂಕರಿಸಿರುವ ರಾಜ್ಯಪಾಲರಿಗೆ ಕನಿಷ್ಠ ಗೌರವವನ್ನು ಕೊಡದಲೆ ದುಂಡಾವರ್ತನೆಯನ್ನ ತೋರಿರುವುದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಂದು ಅಪಚಾರ ಮತ್ತು ಇಡೀ ರಾಜ್ಯನೇ ತಲೆ ತಗ್ಗಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ. ನಾನು ಈ ಕಾಂಗ್ರೆಸ್ಸಿನ ಬಿ.ಕೆ. ಹರಿಪ್ರಸಾದ್ ಮತ್ತು ಇನ್ನು ಪುಂಡ ಪೋಖರಿಗಳ ಥರ ವರ್ತಿಸ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ. ವಿ.ಬಿ.ಜಿ. ರಾಮ್ಜಿ ಅಂತೇಳಿ ಹೇಳಿ ಹೊಸ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ನಿಮ್ಗೆ ಏನು ವ್ಯತ್ಯಾಸ ಕಾಣಿಸ್ತಿದೆ ಸರ್? ಏನು ಜನಕ್ಕೆ ಕೂಲಿ ಕೊಡ್ತಾ ಇದ್ದದ್ದು 100 ದಿನದಿಂದ 125 ದಿನ ಮಾಡಿದ್ದಾರೆ. ಇಲ್ಲಿ ಗ್ರಾಮೀಣ ಭಾಗದ ಜನಕ್ಕೆ ಏನು ಅನಾನುಕೂಲ ಆಗಿದೆ ಹೇಳಿ? ಕೃಷಿ ಚಟುವಟಿಕೆ ನಡೀತಾ ಇರುವಂಥ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ಒಂದು ಯೋಜನೆ ಚಾಲ್ತಿಯಲ್ಲಿರಲ್ಲ. ಯಾಕಂದ್ರೆ ಕೃಷಿಕರು ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಅವ್ರಿಗೆ ಅನುಕೂಲ ಆಗಬೇಕಲ್ಲ ಕೃಷಿ ಚಟುವಟಿಕೆಗಳಿಗೆ, ಅದಕ್ಕೋಸ್ಕರ 60 ದಿನಗಳ ಗ್ಯಾಪ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹಿಂದೆ 90% ಫಂಡಿಂಗ್ ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ 10% ಕೊಡ್ತಾ ಇತ್ತು. ಈಗ ಅದನ್ನ 60% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 40% ನೀವು ಕೊಡಿ ಅಂತ ಹೇಳಿದ್ದಾರೆ. 2,000 ಕೋಟಿ ಕೊಡೋದಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರೇ ಬಿಕಾರಿ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ. ನಿಮ್ ಕೈಲಿ ಕೊಡಕ್ಕಾಗಲ್ಲ ಅಂತ ಹೇಳಿ ಸರ್, ಈ ರಾಜ್ಯದ ಜನ ವ್ಯತ್ಯಾಸವನ್ನು ನೋಡಿದರೆ. ಕೇಂದ್ರ ಸರ್ಕಾರ ಈ ಹಿಂದೆನೂ ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ತಂದಾಗ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2019ರಲ್ಲಿ ಯಡಿಯೂರಪ್ಪನವ್ರು ಬಂದಾಗ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ರೆ 4,000 ರೂಪಾಯಿ ಸೇರಿಸ್ಕೊಟ್ರು. ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವತ್ ತೊಲಗೋಗುತ್ತೋ, ಸಿದ್ದರಾಮಯ್ಯನವ್ರು ಯಾವತ್ ತೊಲಗೋಗ್ತಾರ ಅಂತ ಕಾಯ್ತಾ ಇದ್ದಾರೆ. ಆ ಒಂದು ಜನರಲ್ಲಿರುವಂಥ ಆಕ್ರೋಶ ಇದೆಯಲ್ಲ, ಅದನ್ನು ಇನ್ನೂ ಹೆಚ್ಚು ಮಾಡೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡಿದರೆ ಇದು ಇಡೀ ದೇಶದಲ್ಲಿ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನೀವು ಮತ್ತು ನಿಮ್ಮ ಸರ್ಕಾರ, ನಿಮ್ಮ ಶಾಸಕರು ನಡ್ಕೊಂಡಿದ್ದಾರೆ. ಸುಮ್ಮನೆ ಕಾನೂನು ಅರಿವಿಲ್ದಲೆ ಅಥವಾ ಕಾನೂನು ಗೊತ್ತಿದ್ರೂ ಕೂಡ ಇವರ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ, ಇವರ ಜನವಿರೋಧಿ ಧೋರಣೆ, 5 ರೂಪಾಯಿ ಅಭಿವೃದ್ಧಿ ಕೊಡದೇ ಇರುವಂತಹ ಇವರ ವೈಫಲ್ಯಗಳನ್ನ ಮರೆಮಾಚೋದಕ್ಕೋಸ್ಕರವಾಗಿ ಈ ಒಂದು ಅಧಿವೇಶನ ಮಾಡ್ತಿದ್ರೆ. ಇದು ರಾಹುಲ್ ಗಾಂಧಿ ಯಾವಾಗ್ಲೂ ಕೂಡ ಪಾಕೆಟಿಂದ ತೆಗೆದುಬಿಟ್ಟು ಕಾನ್ಸ್ಟಿಟ್ಯೂಷನ್ ಕಾಪಿನ ಅಲ್ಲಾಡಿಸ್ತಾ ಇರ್ತಾರಲ್ಲ, ಸಿದ್ದರಾಮಯ್ಯನವರೇ ಇದೇ ನೀವು ಕಾನ್ಸ್ಟಿಟ್ಯೂಷನ್ ಕೊಡ್ತಾ ಇರೋಂಥ ಮರ್ಯಾದೆ? ನಿಮ್ ರಾಹುಲ್ ಗಾಂಧಿನ ಬೆಚ್ಚಿಸ್ಬಿಟ್ಟು ಚೇರಲ್ಲೇ ಮುಂದುವರಿಬೇಕು, ಡಿ.ಕೆ.ನ ಸೈಡಲ್ಲೇ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರೆದಿರುವಂಥ ಅಧಿವೇಶನ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಸ್ಪಷ್ಟವಾಗಿದೆ. ಆದ್ರೆ ಏನು ಮಾಡೋಕ್ಕಾಗಲ್ಲ. 5 ವರ್ಷ ನಿಮಗೆ ಕೊಟ್ಟಾಗಿದೆ, ಹಲ್ ಕಚ್ಕೊಂಡು ತಡ್ಕೊಳ್ಳೇಬೇಕು. ಸಿದ್ದರಾಮಯ್ಯನವರೇ, ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ 36 ಸೀಟ್ ಇಳಿದೋಯ್ತಲ್ಲ, ನೀವು ತೊಲಗಿದ ನಂತರ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದೇ ಸ್ಥಿತಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಈಗ ಅನುಮಾನನೇ ಬೇಡ. ಜನ ಕಾಯ್ತಾ ಇದ್ದಾರೆ. ಆದ್ರೆ ತಪ್ಪು ಮಾಡ್ಬಿಟ್ಟಿದಾರಲ್ಲ, 5 ವರ್ಷ ಕೊಟ್ಟು ಅದಕ್ಕೋಸ್ಕರ ತಡ್ಕೊಂಡಿದ್ದಾರೆ. ನಿಮಗೆ 140 ಸೀಟನ್ನ ಕೊಟ್ಟಿರುವಂಥದ್ದು ಅಲ್ಲಿ ಹೌಸ್ ಒಳಗಡೆ ಗುಂಡಾಗಿರಿ ಮಾಡೋದಕ್ಕಲ್ಲ ಸರ್, ನಿಮಗೆ ಒಳ್ಳೆ ಆಡಳಿತ ಕೊಡೋದಕ್ಕೋಸ್ಕರ. ಈ ಕನಿಷ್ಠ ಪರಿಜ್ಞಾನನೂ ಇಲ್ದಲೆ ನೀವು ನಡ್ಕೊಳ್ತಾ ಇದ್ದೀರಲ್ಲ.